ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಉದಯ್ಪುರಲ್ಲಿ ಸೀರೀಸ್ 3 ಆಗಿರುತ್ತೆ. ಡೇ 1 ಇದು ನಮ್ಮದು ಉದಯ್ಪುರಲ್ಲಿ. ಸೊ ಬೆಳಗಿನ ತಿಂಡಿಗೆ ಬಂದ್ಬಿಟ್ಟು ಎಷ್ಟು ಥರ ವೆರೈಟೀಸ್ ಮಾಡಿದ್ರಂದರೆ ನಿಜವಾಗ್ಲೂ ಒಂದಂತೂ ನಾವು ಅಪ್ರಿಷಿಯೇಟ್ ಮಾಡಬೇಕು. ಹೋಟೆಲ್ ಅವರು ನಮ್ಗೆ ಏನು ಕೇಳಿದ್ರು ಖಾಲಿ ಆಗಿದ್ರು ಮತ್ತು ಎಕ್ಸ್ಟ್ರಾ ಏನಾದರೂ ಕೇಳಿದ್ರು ಕೂಡ ಪಟ್ಟಂತ ರೆಡಿ ಮಾಡಿ ಕೊಡ್ತಾಯಿದ್ರು. ಪಾವ್ ಬಜ್ಜಿ ಮಾಡಿದರು ಬೆಳಗಿನ ತಿಂಡಿಗೆ, ಮತ್ತು ದಾಲ್ ಮಾಡಿದರು, ರೈಸ್ ಮಾಡಿದರು, ಈ ಥರ ಎಲ್ಲ ಡಿಫ್ರೆಂಟಾಗಿ ಮಾಡಿದರು. ಸೊ ಅಲ್ಲಿ ಟೀ ಮಾತ್ರ ಇತ್ತು, ಕಾಫಿ ಇರಲಿಲ್ಲ. ನಾನು ಟೀ ಸ್ವಲ್ಪ ಕುಡಿಯೋದು ಕಮ್ಮಿ, ನಂಗೆ ಕಾಫಿ ಬೇಕು ಅಂತ ಆಗ್ತಿತ್ತು. ಸೊ ನಾನು ಕಾಫಿ ಕೇಳಿದೆ, ಕಾಫಿ ಕೂಡ ಮಾಡಿಕೊಟ್ರು. ತಿಂಡಿಗೆ ಪಾವ್ ಬಜ್ಜಿ ಮತ್ತು ಸಮೋಸ, ಅವಲಕ್ಕಿ, ಆಮ್ಲೆಟ್ ಎಲ್ಲ ಕೊಟ್ಟಿದ್ದಾರೆ. ಇವತ್ತು ಶನಿವಾರ ಆಗಿರೋದಕ್ಕೆ ನಾನು ಆಮ್ಲೆಟ್ ಇಲ್ಲ. ನಮ್ಮನ್ನ ಟಿ ಟಿ ಕೂಡ ಬಂದಿದೆ ಪಿಕ್ ಮಾಡೋಕ್ಕೆ, ಹೋಗ್ಬೇಕು. ಲಾಸ್ಟಲ್ಲಿ ತೋರಿಸ್ತೀನಿ ನನ್ನ ಔಟ್ಫಿಟ್ ಹೇಗೆ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಮತ್ತು ಶನಿವಾರ ಆಗಿರೋದ್ರಿಂದ ನಾನು ಆಮ್ಲೆಟ್ ತಿಂದಿರಲಿಲ್ಲ, ಅಂದರೆ ಎಗ್ ಆಮ್ಲೆಟ್ ತಿಂದಿರಲಿಲ್ಲ. ನನಗೆ ಬೇಕು ಅಂತ ಕೇಳಿದೆ, ನಾನು ಮಾಡಿಕೊಟ್ರು. ಸೊ ನಮಗೆ ಪ್ಯಾಕೇಜ್ ಬುಕ್ ಆಗಿರೋದ್ರಿಂದ ಟಿ ಟಿ ಡ್ರೈವರೇನೆ ನಮ್ಮನ್ನ ಕರ್ಕೊಂಡೋಗಿ ಅಲ್ಲಿರೋವಂಥ ಟೂರಿಸ್ಟ್ ಪ್ಲೇಸಸ್ಗಳನ್ನೆಲ್ಲ ತೋರಿಸ್ತಾ ಇದ್ರು. ವಿಜಯ್ ಛತ್ರಪತಿ ಅವ್ರದ್ದು, ಮತ್ತು ಸಿಟಿ ಪ್ಲೇಸು, ಮತ್ತು ಸೆಲ್ಫಿ ಪಾಯಿಂಟು, ಈ ಥರ ಎಲ್ಲ ತುಂಬ ಪ್ಲೇಸಸ್ ಎಲ್ಲ ಇತ್ತು. ಮತ್ತು ಇನ್ನೊಂದು ಪಾಯಿಂಟಿಗೆ ಬರಬೇಕು ಅಂತ ಅಂದರೆ ನಾವು, ಸೊ ಇದರಲ್ಲಿ ನಾನು ರಾಜಸ್ಥಾನಿ ಟ್ರೆಡಿಷ್ನಲ್ ಡ್ರೆಸ್ನ ಕೂಡ ವೇರ್ ಮಾಡಿದ್ದೀನಿ. ಬಟ್ ವಿಡಿಯೋ ಮಾಡೋಂಗಿರಲಿಲ್ಲ, ನಾನು ಫೋಟೋಸ್ನ ಲಾಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ತೀರಾ. ಹಾಗೆಯೇ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಹೊಸೊಬ್ಬರು, ದಯವಿಟ್ಟು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಹಾಗೆ ಲೈಕ್, ಕಮೆಂಟ್, ಶೇರ್ ಮೂರನ್ನು ಮಾಡಿ. ಸೊ ನಮಗೆ ಕೇಬಲ್ ಕಾರಲ್ಲಿ ಹೋಗಬೇಕಾಗಿತ್ತು ಒಂದು ಟೆಂಪಲ್ಗೆ, ಅದು ಶಿವನ್ ಟೆಂಪಲ್ಲು ಅಂತ ಹೇಳಿದರು. ಸೊ ಅಲ್ಲಿಂದ ಕೇಬಲ್ ಕಾರಲ್ಲಿ ಹೋಗುವಾಗ ಹೇಗೆ ಅನಿಸಿತ್ತು ಅಂದರೆ ಸೇಮ್ ಫ್ಲೈಟಲ್ಲಿ ಹೋದಷ್ಟೇ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ನನಗೆ. ಅಂದರೆ ಕೇಬಲ್ದು ಎಲ್ಲ ವಯಸ್ಸು ಗಟ್ಟಿ ಇದೆಯೋ ಏನು ಕತೆನೋ, ಬಿದ್ದುಬಿಡುತ್ತೋ, ಬರೀ ಇದೇ ಥರ ಅನಿಸುತ್ತೆ. ಅದು ಏನೋ ಗೊತ್ತಿಲ್ಲ, ಎಲ್ಲರಿಗೂ ಅಷ್ಟೇ ಅದೊಂದು ನೆಗೆಟಿವ್ ಅನ್ನೋದು ತಲೆಯಲ್ಲಿ ಬಂದುಬಿಡುತ್ತೆ, ಆ ಹೈಟು ಮತ್ತು ಅಲ್ಲಿರೋ ಸುತ್ತಮುತ್ತ ಎಲ್ಲ ನೋಡುವಾಗ. ಸೊ ಅಲ್ಲಿಂದ ಕೇಬಲ್ ಕಾರಿಂದ ಒಂದು ಟೆಂಪಲ್ಗೆ ಹೋದ್ವಿ.
ಆಲ್ಮೋಸ್ಟ್ ಎಲ್ಲರೂ ಕೂಡ ಟೆಂಪಲ್ ಹತ್ರ ಹೋದರು. ಯುಕ್ತನ್ಗೆ ರಾಜಸ್ಥಾನಿದು ಫೋಟೋಸು ಡ್ರೆಸ್ ಹಾಕಿ ಆ ಥರ ಫೋಟೋಸ್ ತೆಗ್ಸೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ಅವಳು ಒಬ್ಬಳೇ ತೆಗೆಸ್ಕೊಳ್ತಾಳೋ ಇಲ್ವೋ ಅಂದ್ಬಿಟ್ಟು ನಾನು ಕೂಡ ಜೊತೆಗೆ ರೆಡಿ ಆದೆ. ಫೋಟೋಸ್ನ ಹಾಕ್ತೀನಿ ನೋಡಿ, ವಿಡಿಯೋಸ್ ಮಾಡೋಂಗಿರಲಿಲ್ಲ. ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಇದು ಫಿಶ್ ಅಕ್ವೇರಿಯಂ ಅಂತ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶ್ ಹತ್ರ ಕರ್ಕೊಂಡು ಬಂದರು. ಎಷ್ಟು ವೆರೈಟೀಸ್ ಆಫ್ ಫಿಶ್ ಇತ್ತು ಅಂತ ಅಂದರೆ ಅಬ್ಬಾ ಸಿಕ್ಕಾಪಟ್ಟೆ, ನಿಜವಾಗ್ಲೂ ಇಷ್ಟು ಥರ ಮೀನುಗಳಿದೆಯಾ ಅಂತ ಇಲ್ಲಿ ಫಿಶ್ ಅಕ್ವೇರಿಯಂ ಬಂದ ಮೇಲೆ ಗೊತ್ತಾಗಿತ್ತು. ಅಷ್ಟು ಥರ ಇರುತ್ತೆ. ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಅಕ್ವೇರಿಯಮಲ್ಲಿ ಇಟ್ಟಿದ್ರು, ಅದಾದಮೇಲೆ ದೊಡ್ಡ ಅಕ್ವೇರಿಯಮಲ್ಲಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ, ಕಲರ್ಫುಲ್ ವರ್ಲ್ಡ್ ಥರ ಇತ್ತು. ಈ ಥರ ಎಲ್ಲ ಮಕ್ಳು ಕರ್ಕೊಂಡು ಬಂದರೆ ಇನ್ನೂ ತುಂಬ ಕ್ರೇಜ್ ಆಗಿರುತ್ತೆ.
ಮತ್ತು ಅದಾದಮೇಲೆ ಫಿಶ್ ಎಲ್ಲ ಬಂದು ಕಾಲೆಲ್ಲ ಕ್ಲೀನ್ ಮಾಡುತ್ತಲ್ಲ, ಅದು ನೋಡಿದೆ. ಅದು ಮಾಡಿಸೋಣ ಅಂತ ಅನ್ನಿಸ್ತು. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಎಲ್ಲ ಮಾಡಿಸ್ತಿರೋದು. ಅದಕ್ಕೆ ಹೇಳಿದರು ಅಲ್ಲಿ ಇರೋರು ಹಸ್ಬೆಂಡ್ ಫ್ರೆಂಡು, ಅದೆಲ್ಲ ಮಾಡಿಸ್ಬಾರ್ದು, ಯಾಕೆಂದರೆ ಬೇರೆಯವರು ಮಾಡಿಸಿ ಬಿಟ್ಟಿರೋದಲ್ವ, ಅವ್ರದ್ದು ಒಂದು ಇನ್ಫೆಕ್ಷನ್ ನಮಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅದು ಆ ಥರ ಒಂದು ಬರುತ್ತದೆ, ತುಂಬ ಜನಕ್ಕೆ ಆಗಿದೆಯಂತೆ. ಸೊ ಅದಕ್ಕೆ ಅದ್ರ ಬದಲು ಬಾಡಿ ಮಸಾಜ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನೋಡ್ಬೋದು ಹಸ್ಬೆಂಡು ಮತ್ತು ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲರೂ ಮಾಡಿಸ್ಕೊಳ್ತಿದ್ರು. ಸಖತ್ ಕ್ರೇಜ್ ಆಗಿತ್ತು ಮಾತ್ರ. ನಾನು ಕೂಡ ಮಾಡಿಸ್ಕೊಂಡೆ. ಸ್ವರ್ಗಕ್ಕೆ ಹೋದಂಗೆ ಆಗ್ಬಿಟ್ಟಿತ್ತು ನಿಜವಾಗ್ಲೂ ಗೈಸ್. ಸೊ ಇಲ್ಲಿಂದ ಆದಮೇಲೆ ನಮ್ಮನ್ನ ಬೋಟ್ ರೈಡಿಂಗ್ ಕರ್ಕೊಂಡು ಹೋಗಿದ್ರು. ಬೋಟ್ ರೈಡಿಂಗ್ ಅಂದರೆ ಬೋಟಲ್ಲಿ ಒಂದಷ್ಟು ಜನ ಎತ್ತಿದ್ವಿ. ಒಂದು ಸೆಲ್ಫಿ ಪಾಯಿಂಟ್ ಅಂತ ಒಂದು ಸ್ಪಾಟ್ ಇತ್ತು. ಆ್ಯಕ್ಚುಲಿ ನಾವು ಅಂದ್ಕೊಂಡ್ವಿ ಇಲ್ಲಿಂದ ಅಲ್ಲಿ ಸೆಲ್ಫಿ ಪಾಯಿಂಟ್ಗೆ ಹೋಗಿ ಅಲ್ಲಿ ಡ್ರಾಪ್ ಮಾಡ್ತಾರೆ. ಅಲ್ಲಿ ಮಹಲ್ ಇತ್ತು ಅಲ್ಲೊಂದು. ಅಲ್ಲಿರೋ ಮಹಲ್ನ ನೋಡಿಬಿಟ್ಟು ನಾವು ಅಲ್ಲೆಲ್ಲ ಸೆಲ್ಫಿ ಎಲ್ಲ ತೊಗೊಂಡು ಏನಿದೆ ಎಲ್ಲ ಎತ್ತ ನೋಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ವಿ. ಬಟ್ ಅವರು ಅದ್ರ ಸುತ್ತ ರೌಂಡ್ ಒಂದು 3-4 ರೌಂಡ್ ಹಾಕ್ಸಿದ್ರು ಅಷ್ಟೇ. ಆ್ಯಕ್ಚುಲಿ ಅಲ್ಲಿ ಹೋಗಬೇಕು ಅಂತ ಆಸೆ ಇತ್ತು ನನಗೂ ಕೂಡ, ಎಲ್ರಿಗೂ ಆಸೆ ಇತ್ತು. ಯಾವುದು ಅದು ಅಂತ ತೋರಿಸ್ತೀನಿ ನೋಡಿ. ಇದಾಗಿರುತ್ತೆ ನಮ್ಮ ಉದಯ್ಪುರಲ್ಲಿ ಡೇ 1. ಹಾಗೆ ರಾಜಸ್ಥಾನ್ ಸೀರೀಸ್ 3 ಆಗಿರುತ್ತೆ ಇದು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತೀನಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ.